ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಡಿ.ಕೆ ಫ್ರಮ್ ಚಿತ್ರದುರ್ಗ. ಟ್ಯಾಕ್ಸಿಕ್ ಸಿನಿಮಾ ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ನೋಡುವಂಥ ಸಿನಿಮಾ ಅಲ್ಲ. ಯಾಕಂದರೆ ನಾನು ಒಬ್ಬ ಕಲಾವಿದನಾಗಿ, ಒಬ್ಬ ಆಗಿ ನಾನು ಕೂಡ ಸುಮಾರು 4 ಸಿನಿಮಾ ಮಾಡಿದ್ದೇನೆ. ನಂದು ಯೂಟ್ಯೂಬ್ ಚಾನಲ್ ನೋಡ್ಬೋದು, DK TV 161 ಓಪನ್ ಮಾಡಿದರೆ ನಂದು ಡಾಟರ್ ಆಫ್ ರುದ್ರ ಅಂತ ಮೂವಿ ಸಿಗುತ್ತೆ, ನೋಡಿ. ನಾನು ಕೂಡ ಒಬ್ಬ ಕಲಾವಿದನಾಗಿ ಹೇಳ್ತಿದ್ದೀನಿ, ಆ ಟ್ಯಾಕ್ಸಿಕ್ ಸಿನಿಮಾ ಫ್ಯಾಮಿಲಿ ನೋಡುವಂಥ ಸಿನಿಮಾ ಅಲ್ಲ, ಮಕ್ಕಳು ನೋಡುವಂಥ ಸಿನಿಮಾ ಅಲ್ಲ. ಯಾಕಂದರೆ ಅದರಲ್ಲಿ ಏನು ಮೆಸೇಜ್ ಇಲ್ಲ. ಅದ್ದೂರಿ ಇದೆ, ಬಾಲಿವುಡ್ಡು ಲೆವೆಲ್ಗೆ ಸಿನಿಮಾ ಮಾಡಿದ್ದಾರೆ, ಆದರೆ ಏನಿಲ್ಲ, ಅದರಲ್ಲಿ ಮೆಸೇಜ್ ಇಲ್ಲ. ಗೋವಾ ಸ್ಟೋರಿ ಅಷ್ಟೇ. ಅದು ಗೋವಾದಲ್ಲಿ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಪೋರ್ಚುಗೀಸರು ಅಲ್ಲಿ ಇಲ್ಲ, ಆಡಳಿತ ಏ ಥರ ಮಾಡಿದರು, ಏನೇನು ಮಾಡಿದರು ಅನ್ನೋದಷ್ಟೇ ಇರೋದು. ನಂತರ ಒಂದು ಹೆಣ್ಣುಗಳ ಸವಾಸ ಆಗುತ್ತೆ, ಒಂದಿಬ್ಬರು ಹೆಣ್ಮಕ್ಳು ಸವಾಸ ಆಗುತ್ತೆ. ಆ ಹೆಣ್ಮಕ್ಳು ಅವಳ ನಾನಾ ಅನ್ನೋದರಲ್ಲಿ ಆ ಸಿನಿಮಾ ನಡೀತಾ ಇರುತ್ತೆ. ಬೇರೆ ಬೇರೆ ಹುಡುಗಿಯರು ಅವನಿಗೆ ಪರಿಚಯ ಆಗ್ತಿರ್ತಾರೆ. ಹೆಣ್ಣಿನ ಹಂಬಲ ಜಾಸ್ತಿ ಇರುತ್ತೆ ಅವನಿಗೆ, ಹೀರೋಗೆ. ತುಂಬ ಹೆಣ್ಮಕ್ಳು ಸವಾಸ ಮಾಡ್ತಾನೆ. ಇದರಲ್ಲಿ ಅದು ಕಥೆ ನಡೀತಾ ಇರುತ್ತೆ. ಆಮೇಲೆ ತಂದೆ ಮಗನೇ ಒಂದು ಬಬ್ರುವನ ಟೈಪ್ ನೋಡಿರಲ್ವ ರಾಜ್ಕುಮಾರಂದು, ಆ ಥರ ಲಾಸ್ಟಿಗೆ ತಂದೆ ಮಗನಿಗೆ ಆಗುತ್ತೆ. ಡಬಲ್ ಆ್ಯಕ್ಟಿಂಗು ಯಶು. ಯಾಕಪ್ಪ ಅಂದರೆ ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ವರೆಗೆ ಬರೋ ರಕ್ತ ರಕ್ತ ರಕ್ತ, ಬಾಂಬು ಬ್ಲಾಸ್ಟು. ಹಾಗಾಗಿ ಚಿಕ್ಕ ಮಕ್ಕಳಿಗೆ ಯಾರು ಕರ್ಕೊಂಡು ಹೋಗಬೇಡಿ. ಆದಷ್ಟು ಗಂಡು ಮಕ್ಕಳು ಒಬ್ಬರೇ ಹೋಗಿ ಅದು ಸಿನಿಮಾ ನೋಡೋದಕ್ಕೆ, ಹೆಂಡ್ತಿನ ಮಕ್ಕಳನ್ನ ಕರ್ಕೊಂಡು ಹೋಗಬೇಡಿ. ಏನು ಮೆಸೇಜ್ ಇಲ್ಲ ಅದರಲ್ಲಿ. ಮತ್ತು ಗಂಡ ಹೆಂಡ್ತಿ ಸಿನಿಮಾ ನೋಡಿ ಬಂದಮೇಲೆ ಜಗಳಾಡೋದಂತೂ ಗ್ಯಾರಂಟಿ. ಯಾಕಂದರೆ ಅಂಥ ಫಿಟ್ಟಿಂಗ್ ಇದ್ದಾವೆ ಅದರಲ್ಲಿ ಸಿನಿಮಾದಲ್ಲಿ. ಗಂಡಿನ ಜೊತೆಗೆ ಹೋದರೆ ನೀನು ಹಂಗೆ ನೀನು ಹಿಂಗೆ ಅಂತ ಗ್ಯಾರಂಟಿ ಗಂಡ ಹೆಂಡ್ತಿ ಜಗಳ ಆಡ್ತಾರೆ. ಆ ಥರ ಮೆಸೇಜ್ಗಳಿದ್ದಾವೆ. ಮಂಥನ ಮಾಡುವಂಥ ಮೆಸೇಜ್ ಯಾವುದೂ ಇಲ್ಲ, ತಿದ್ದಿಕೆನ್ನುವಂಥ ಮೆಸೇಜ್ ಯಾವುದೂ ಇಲ್ಲ, ದೇಶಕ್ಕೆ ಉಪಯೋಗ ಆಗೋಂಥ ಮೆಸೇಜ್ ಯಾವುದೂ ಇಲ್ಲ ಅದರಲ್ಲಿ. ಹಂಗಾಗಿ ನಾನು ಕೂಡ ಚಿತ್ರದುರ್ಗದಲ್ಲಿ 200 ರೂಪಾಯಿ ಕೊಟ್ಟು ನಿನ್ನೆ ಸಿನಿಮಾ ನೋಡಿದೆ, ಬಸವೇಶ್ವರ ಥಿಯೇಟ್ರಲ್ಲಿ. ವರಸ್ಟ್ ಅಂದರೆ ವರಷ್ಟು. ಆ ಥಿಯೇಟ್ರು ಹೋಗಂಗಿದ್ರೆ ಮಾರನೇ ಶೋಗೆ ಹೋಗಿ. ಯಾಕಪ್ಪ ಅಂದರೆ ಮಾರನೇ ಶೋ ಮ್ಯಾಟ್ನಿಗೆ ಹೋದವರು ಎಲ್ಲ ತುಂಬ ಗಲೀಜು ಮಾಡಿಕ್ಕಿರ್ತಾರೆ. ನೀವೇನೋ ಫಸ್ಟ್ ಶೋ ಸೆಕೆಂಡ್ ಶೋ ಹೋದರೆ ತುಂಬ ಗಲೀಜು, ಚರಂಡಿಯಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿದ ಭಾವನೆ ಆಗುತ್ತೆ. ಚರಂಡಿಯಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋಷ್ಟು ಭಾವನೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಫಸ್ಟ್ ಶೋ ಸೆಕೆಂಡ್ ಶೋ ಹೋಗಬೇಡಿ. ತುಂಬ ಗಲೀಜು, ಥಿಯೇಟ್ರೆಲ್ಲ ಗಲೀಜು, ಏನೂ ಉಪಯೋಗ ಇಲ್ಲ. ಹೋದರೆ ಮಾರನೇ ಶೋಗೆ ಹೋಗಿ ಫ್ರೆಶ್ ಆಗಿರುತ್ತೆ. ಆಮೇಲೆ ಏನೋ ನಾವು ಇದಾಗುತ್ತೆ. ಆದರೆ ಹೆಣ್ಮಕ್ಳು ಹೋಗಬೇಡಿ, ಮಕ್ಕಳು ಹೋಗಬೇಡಿ. ತುಂಬ ರಕ್ತ ಕೊಲೆ, ಬಾಂಬು ಬ್ಲಾಸ್ಟು, ಬರೀ ಅದೇ ಮೂವಿ. ಅದರಲ್ಲಿ ಏನು ಸಹ ಮೂವಿ ಇಲ್ಲ, ಇದರಲ್ಲಿಲ್ಲ. ಏನು ಅಂತ ಒಳ್ಳೆ ಸಾಂಗ್ ಇಲ್ಲ, ಒಂದು ಪ್ರೀತಿ ಪ್ರೇಮದ ಸಾಂಗುಗಳು ಇಲ್ಲ ಅದರಲ್ಲಿ. ತುಂಬ ಹೆಣ್ಮಕ್ಳನ್ನ ಆ ಥರ ಹೆಣ್ಮಕ್ಳಿಗೆ ಕೆಟ್ಟದಾಗಿ ಬಳಸಿದಂಥ ಮೆಸೇಜ್ ಏನಿಲ್ಲ ಅದರಲ್ಲಿ. ಹೆಣ್ಮಕ್ಳಿಗೆ ಅಂಥ ಅವಮಾನ ಆಗೋದು ಏನಿಲ್ಲ. ಆದರೆ ಹೆಣ್ಮಕ್ಳು ಸುಳ್ಳಿರೋ ಸವಾಸ ಅಂತಾರಲ್ಲ, ಆ ಥರ ಸಿನಿಮಾ ಅದು. ಹಂಗಾಗಿ ಹೆಣ್ಮಕ್ಳಿಗೆ ಸಿನಿಮಾ ಅಲ್ಲ ಅದು. ಓಕೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಏನೋ ಸಿನಿಮಾ ನೋಡಿ ಬಂದರೆ ಯಾರಿದ್ದರೆ ಮೆಸೇಜ್ ಮಾಡಿ. ಓಕೆ, ನಮಸ್ಕಾರ, ಥ್ಯಾಂಕ್ ಯು.